ವಿಧಾನಸಭಾ ಅಧಿವೇಶನ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಕನಿಷ್ಠ ಒಂದು ಲಕ್ಷಾಂತರ ಪಂಚಮಸಾಲಿಗಳು ಕೂಡಿ ನಮ್ಮ ವಕೀಲರ ನೇತೃತ್ವದಲ್ಲಿ ನಮ್ಮೆಲ್ಲ ರೈತರ ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಬೃಹತ್ ಹೋರಾಟವನ್ನು ಕೈಗೊಳ್ಳಲಾಗಿದೆ. ಆ ಹೋರಾಟಕ್ಕೆ ನಮ್ಮ ಸಮಾಜದ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಎಂದಿನಂತೆ ಬೆಂಬಲ ಕೊಡಬೇಕು. ಪ್ರತಿ ಹಳ್ಳಿಯಿಂದ ಒಂದಾದ ಸಹ ಟ್ಯಾಕ್ಟ್ರಿ ಬರಬೇಕು ಅಂತೇಳಿ. ಟ್ಯಾಕ್ಟ್ರಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ವಾಹನಗಳ ಮುಖಾಂತರ ಜನ ಬರಲಿ, ಟ್ಯಾಕ್ಟ್ರಿ ಇದ್ದಂಥವ್ರು ಟ್ಯಾಕ್ಟ್ರಿ ಮಾಡ್ಕೊಂಬರ್ರಿ. ಯಾವುದೇ ಕಾರಣಕ್ಕೆ ಅಂಜುವಂಥ ಅವಕಾಶ ಇಲ್ಲ, ಅಳಕುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಮ್ಮ ಸಮಾಜದ ಮಕ್ಕಳ ಮುಖ ನೋಡಿಕೊಂಡು, ಆ ಮಕ್ಕಳ ಭವಿಷ್ಯ ನೋಡಿಕೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸೋ ಪ್ರಯತ್ನ ಮಾಡಬೇಕು. ಈ ಹೋರಾಟದ ಮೂಲಕವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಪಡೀಲಿಕ್ಕೋಸ್ಕರವಾಗಿ ತಾವೆಲ್ಲ ಸನ್ನದ್ಧರಾಗಬೇಕು ಅಂತೇಳಿ ಇವತ್ತು ಗದಗ ಜಿಲ್ಲೆಯ ಪಂಚಮಸಾಲಿ ಸಮಾಜದ ವತಿಯಿಂದ ಒಂದೇನು ವಕೀಲರ ಪರಿಷತ್ತು ಮತ್ತು ಪಂಚಮಸಾಲಿ ಸಮಾಜದ ವತಿಯಿಂದ ಏನು ಇವತ್ತು ಸಭೆ ಕರೆದು ಸಭೆಯೊಳಗೆ ಸರ್ವಾನುಮತ ತೀರ್ಮಾನಗೊಂಡಿದೆ. ಅದಕ್ಕಾಗಿ 10ನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಬರಬೇಕು. ಈಗಾಗಲೇ ನಮ್ಮ ಗದಗ ಜಿಲ್ಲೆ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ನರಗುಂದ ಶಾಸಕರಾಗಿರ್ತಕ್ಕಂಥ ಸಿ ಪಾಟೀಲ್ ಅವರು ಸಹ ಇದರ ಜವಾಬ್ದಾರಿ ಹೊತ್ಬಿಟ್ಟು ಅವರು ಸಹ ಇದರ ಯಶಸ್ವಿಗೋಸ್ಕರವಾಗಿ ದುಡಿತಿದ್ದಾರೆ. ಒಟ್ಟಾರೆ ನ್ಯಾಯ ಸಿಗಬೇಕು. ಹಿಂದೆ ಸರ್ಕಾರ ಇದ್ದಾಗೂ ನಾವು ಮುತ್ತಿಗೆ ಹಾಕಿದ್ದೀವಿ, ಇವತ್ತಿನ ಸರ್ಕಾರಕ್ಕೂ ನಾವು ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿ ಹಕ್ಕನ್ನು ಕೇಳ್ತೀವಿ. ಒಟ್ಟಾರೆ ನ್ಯಾಯ ಸಿಗೋವರೆಗೂ ಹೋರಾಟನ ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ.